ಸಾಕಷ್ಟು ಇತ್ತು. ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಆ ಒಂದು ಸೋದರ ಭಾವನೆಯಿಂದ ನೀವಿಬ್ರು ಬಗೆಹರಿಸ್ಕೊಂಡಿದ್ದೀರಿ. ಅದಕ್ಕೆ ನೀವೆಲ್ಲರ ಕಾರಣ. ಮತ್ತೆ ನಮ್ಮ ಲೀಡರ್ಸು ತುಂಬಾ ಎಫರ್ಟ್ ಹಾಕಿ ಅದನ್ನ ಒಂದು ಸ್ಮೂತಾಗಿ ಬಗೆಹರಿಸಿರೋದು. ಒಂದು ಇದಕ್ಕೆ ಕಾರಣ ಏನಂದ್ರೆ ಸಂಘಟನೆ ಇದ್ರೆ ನೋಡಿ ಒಂದು ಬಗೆಹರಿಯುತ್ತೆ. ಇದರಲ್ಲಿ ಯಾವುದೇ ದುಡ್ಡು ಮುಖ್ಯ ಅಲ್ಲ, ಸೋದರತ್ವ ಅನ್ನೋದು ಮುಖ್ಯ ಅಲ್ಲ ಅಂತ ನೀವು ತೋರಿಸ್ಕೊಟ್ಟಿದ್ರೆ ಅದಕ್ಕೆ ನಿಮ್ಮೆಲ್ರಿಗೂ ನಾನು ಅಭಿನಂದಿಸ್ತೀನಿ. ಸ್ನೇಹಿತರೆ, ಒಂದು ಏನಂದ್ರೆ LIC ಅನ್ನೋದು ಒಂದು ಬ್ರಾಂಚ್ ಇವತ್ತು ಏನಾಗಿದೆ, ಎಲ್ಲ ಸ್ಟಾಫ್ಗಳೆಲ್ಲ ಕಡಿಮೆ ಆಗ್ತಾ ಇದ್ದಾರೆ. ಬಟ್ ಏಜೆಂಟ್ಗಳು ನಾವು ಒಂದು ಸ್ಟ್ರೆಂತ್ ಇದ್ದೇ ಇದೆ. ಆದರೆ ನಮ್ಮಲ್ಲಿ ಏನಂದ್ರೆ ಆತ್ಮವಿಶ್ವಾಸ ಕಡಿಮೆ. ಏನು, ನಾವು ಬರೀ ಏಜೆಂಟರು, ದಯವಿಟ್ಟು ಆಗ್ತಿತ್ತು. ಇದು ನಮ್ಮ ಮನೆಯ ಥರ ಇರಬೇಕು. LIC ಬ್ರಾಂಚು ನಮ್ಮ ಮನೆಯೇ, ಇನ್ನೊಂದು ಮನೆ. ನಮ್ಮ ಮನೆಗೆ ಬಂದಂಗಿರಿ ಆ ವಾತಾವರಣ ನೀವೆಲ್ಲ ಈ ಶಾಖೆನಲ್ಲಿ ತರಬೇಕು. ನೀವು ಬಂದಾಗ ಪರಸ್ಪರ ಮಾತಾಡಿಸಿ, ಏನೇನೋ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳಿ. ಯಾವ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಅಭಿನಂದಿಸಿ, ನೀವು ಆ ಥರ ಆಗಬೇಕು ಅನ್ನೋ ಒಂದು ಇದು ಮಾಡಿ. ಯಾವ್ದಾದ್ರು ಕ್ಯಾಂಪೇನಲ್ಲಿ ಕ್ವಾಲಿಫೈ ಆದವ್ರಿಗೆ ಮಾತಾಡಿಸಿ, ನಾವು ಆ ಥರ ಆಗಬೇಕು ಅನ್ನೋದನ್ನ ದಯವಿಟ್ಟು ಪರಸ್ಪರ ಹಂಚ್ಕೊಳ್ಳಿ. ಪ್ರತಿ ತಿಂಗಳು ನೀವೇನು ಸಭೆ ಮಾಡ್ತೀರಾ, ಸಭೆಯಲ್ಲಿ ಈ ಒಂದು ಒಳ್ಳೊಳ್ಳೆ ಚೆನ್ನಾಗಿ ಮಾತಾಡೋದನ್ನ ಒಂದೊಂದು 10 ನಿಮಿಷ ಸ್ಪೀಚ್ ಕೊಡಿ. ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಆಗ್ಬೋದು, ಸಂಘಟನೆ ಬಗ್ಗೆ ಆಗಲಿ ಸ್ಪೀಚ್ ಕೊಡಿ. ಬರೀ ನೀವು ಮೀಟಿಂಗ್ ಮಾಡೋದಾಗಲ್ಲ. ಈ ಥರ ಒಂದೊಂದು ಸ್ಟ್ರೆಂತ್ ಜಾಸ್ತಿ ಮಾಡಿ. ಲೇಡೀಸ್ನ ಜಾಸ್ತಿ ಸಭೆಗಳು ಬರೋಂಗೆ ಅವ್ರಿಗೆ ಇದು ಮಾಡಿ, ಅವ್ರಿಗೊಂದು ಅವಕಾಶ ಕೊಡಿ. ಇಲ್ಲಿ ನಿಮ್ಮ ಪದಾಧಿಕಾರಿಗಳಲ್ಲಿ ಇನ್ನೊಂದೇನಂದರೆ ಬರೀ ಪುರುಷರಿಗೆ ಮಾತ್ರ ಕೊಟ್ಟಿದೆ. ದಯಮಾಡಿ ಒಂದು ಉಪಾಧ್ಯಕ್ಷರ ಪೋಸ್ಟು, ಸಂಘಟನಾ ಕಾರ್ಯದರ್ಶಿನ, ಜಂಟಿ ಕಾರ್ಯದರ್ಶಿನ ಕೊಡಿ. ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗ ಖಂಡಿತ ಮಾಡ್ತಾರೆ. ಇವತ್ತು ನಾವು ವಿಭಾಗದಲ್ಲಿ ಆ ಕೆಲಸ ಮಾಡಿದ್ದೀವಿ, ಝೋನಲ್ ಇದೆ. ಲೀಡರ್ಸ್ ನಾವು ಅವಕಾಶ ಕೊಡ್ಬೇಕು. ಅವ್ರಿಗೆ ಶಕ್ತಿ ಇದೆ ನೋಡಿ. ಅವರು ನಮ್ಮ ಒಂದು ನೋಡಿ ತುಂಬಾ ಚೆನ್ನಾಗಿ ಮಾತಾಡೋದು, ಅಂಥವ್ರಿಗೆ ಅವಕಾಶ ಕೊಡಿ. ಅವ್ರದ್ದೇ ಒಂದು ಮಹಿಳಾ ವಿಂಗಲ್ಲಿ ಅವ್ರು ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ. ಈ ತರ ಒಂದು ಅವಕಾಶಗಳನ್ನ ಹೆಚ್ಚಿಸಿ. ನಿಮ್ಮ EC ಮೆಂಬರ್ಸ್ನ ತುಂಬಾ ಜನ ಮಾಡಿದ್ದೀರಿ, ಆದ್ರೆ ಈ ಪದಾಧಿಕಾರಿಗಳನ್ನ ಇನ್ನೂ ಜಾಸ್ತಿ ಮಾಡಿ. ಅವಕಾಶ ಇದೆ. ಉಪ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ, ಉಪಾಧ್ಯಕ್ಷರುಗಳು, ಖಜಾಂಚಿ, ಸಹ ಖಜಾಂಚಿ, ಈ ಥರ ಬೇಕಾದಷ್ಟು ನೀವೆಲ್ಲ ನಿಮಗೆ ಬೇಕಾದಷ್ಟು ಅನುಕೂಲ ಮಾಡಬಹುದು. ದಯಮಾಡಿ ಮಾಡಿ. ಮತ್ತೆ ಕೊನೆಯದಾಗಿ ನನ್ನೊಂದು ಏನಂದ್ರೆ, ಈ KYC ಬಗ್ಗೆ ಗೊತ್ತಲ್ವಾ? KYC ಅಂದ್ರೆ ಅಲ್ಲ, ಫುಲ್ ಫಾರ್ಮ್ ಹೇಳಿ. ಕಸ್ಟಮರ್ ಅಂದ್ರೆ ಕಸ್ಟಮರ್ನ ತಿಳ್ಕೊಳ್ಳೋಕೆ ನಾವೇನ್ ಮಾಡ್ತೀವಿ, ಅವರ ಆಧಾರು, ಪಾನು, ಇದು ತಂದ್ರೆ ಕಸ್ಟಮರ್ ಬಗ್ಗೆ ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಬೇರೆ ಬೇರೆ ರೀತಿ ಹೆಲ್ತ್ ಬಗ್ಗೆ ತಿಳ್ಕೊತೀವಿ. ಅದನ್ನೇ KYC. ಮತ್ತೆ ಅವರ ಒಂದು ಹಿನ್ನೆಲೆ ಎಲ್ಲ ತಿಳ್ಕೊತೀವಿ. ಆದ್ರೆ ಈ KYC ಅಂದ್ರೆ ಇನ್ನೊಂದು ಅರ್ಥನೋ, KYC ಅಂದ್ರೆ ನೋ ಯುವರ್ ಕಂಪ್ನಿ. LIC ಬಗ್ಗೆನೂ ನಿಮ್ಮ LIC ಎಂತ ಸ್ಟ್ರಾಂಗ್ ಕಂಪ್ನಿ, ಶಕ್ತಿಯುತವಾದ ಕಂಪ್ನಿನ ದಯವಿಟ್ಟು ನಾವು ತಿಳ್ಕೊಬೇಕು. ಕೆಲವು ವಿಚಾರದಲ್ಲಿ ನಾವು ಅದನ್ನ ಮಾಡ್ತಾ ಇಲ್ಲ. LIC ನೋಡಿ, ಪ್ರಪಂಚದಲ್ಲಿ ಫಾರ್ಚೂನ್ 500 ಅಂತ ಕರಿತೇವೆ. ಅಂದ್ರೆ ಟಾಪ್ 500 ಕಂಪ್ನಿಯಲ್ಲಿ LICನೂ ಒಂದು. ಪ್ರಪಂಚದಲ್ಲೇ ಫಾರ್ಚೂನ್ 500 ಅಲ್ಲಿ 95ನೇ ಸ್ಥಾನದಲ್ಲಿದೆ. ಈ ನಮ್ಮ ದೇಶದಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಪಾಕಿಸ್ತಾನ ಆದಂತ ದೇಶಕ್ಕೆ ಎಷ್ಟು GDP ಇದೆ, ಅಷ್ಟು ಅದಕ್ಕಿಂತ ಹೆಚ್ಚಾಗಿ GDP ನಮ್ದು ಅಂತ ಸಂಸ್ಥೆ ಇದೆ. 14 ಲಕ್ಷ ಜನ ಪ್ರತಿನಿಧಿಗಳು ಕೆಲಸ ಮಾಡ್ತಿರೋ ಸಂಸ್ಥೆ ಇದು. ಅದ್ರಲ್ಲಿ ನಾವು ನೀವೆಲ್ಲ ಇದ್ದೀವಿ ಅಲ್ವಾ? ಇಂಥ ದೊಡ್ಡ ಸಂಸ್ಥೆ ಕೆಲಸ ಮಾಡ್ತಾ ಇದೀವಿ ಒಂದು ಹೆಮ್ಮೆ ನಮ್ಗಿರ್ಲಿ. ಜೊತೆಗೆ ಬರ್ತೀವಿ. 14 ದೇಶದಲ್ಲಿ ನಮ್ಮ LIC ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಬರೀ ನಮ್ಮ ಭಾರತ ಅಲ್ಲ, ನಮ್ದು MNC ಮಲ್ಟಿ ನ್ಯಾಷನಲ್ ಕಂಪನಿ ನಮ್ದು. ಅಂತ ಸಂಸ್ಥೆನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ 56 ಲಕ್ಷ ಕೋಟಿ ಒಂದು ಆಸ್ತಿ LIC ಎಲ್ಲ. ಕೆಲವರು ಹೇಳ್ತಾರೆ ಕಸ್ಟಮರ್, ಏನಪ್ಪ ನಿಮ್ಗೆ LIC ಬಿಲ್ಡಿಂಗ್ಗಳು ಅದು ಇದೆ ಎಲ್ಲ ಕಡೆ ಇದೆ. ಹೌದು, ಇದು ಸಂಸ್ಥೆ, ಇದು ಸಾರ್ವಜನಿಕ ಆಸ್ತಿ. ಇದು ನಾವು ಅಂತ ಕಂಪ್ನಿಯಲ್ಲಿ ನಾವು ಇದ್ದೀವಿ. ಮತ್ತೆ 48 ಲಕ್ಷ ಕೋಟಿ ಲೈಫ್ ಫಂಡ್ ಇದೆ. ಇವೆಲ್ಲ ಏನಂದ್ರೆ ಒಂದು ಸಂಸ್ಥೆಯ ಗಟ್ಟಿತನ ಇದೆ. ಮತ್ತೆ ನಾವು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋದಲ್ಲಿ ಎಷ್ಟಿದ್ದೀವಿ? ನಮ್ಮ ಮ್ಯಾನೇಜರ್ ಹೇಳೋದಲ್ಲ, 98% ಇದ್ದೀವಿ. ಅಂದ್ರೆ ಯಾವ್ದಾದ್ರು ನಾನು ಪೋಸ್ಟಲ್ ಏಜೆಂಟ್ ಆಗಿದ್ದೀನಿ, ಬೇರೆ ಇದ್ದೀನಿ, ಜನರಲ್ ಇನ್ಶೂರೆನ್ಸ್ ಎಲ್ಲ ಕೆಲಸ ಮಾಡ್ತೀವಿ. ಬೇರೆ ಯಾವ್ದಾದ್ರು ಮೆಚುರಿಟಿ ಆದರೆ ನಿಮ್ಗೆ ಮೆಚುರಿಟಿ ಇದೆ ಅಂತ ಬಂದು ಕೊಡ್ತಾರ? LICನ ಹುಡುಕಿ ಮೆಚುರಿಟಿ ಕೊಡಿಸ್ತೀವಿ ಅಲ್ವಾ? ಯಾಕೆ? ಗ್ರಾಹಕರ ಕಸ್ಟಮರ್ ದುಡ್ಡು ಅವತ್ತಿಂದ 20-25 ವರ್ಷ ಕಟ್ಟಿರೋ ದುಡ್ಡು ಅವ್ನಿಗೆ ಹೋಗ್ಲಿ, ಅನುಕೂಲ ಆಗಲಿ.
ಜೊತೆಗೆ ಅದನ್ನು ರೀಸೈಕಲ್ ಮಾಡೋಕ್ಕೊಂದು ಅವಕಾಶ ಇದೆ. ಇದೆಲ್ಲ ನಮಗೆ ನಮ್ಮ ಸಂಸ್ಥೆ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಬೇಕಾದಷ್ಟು ವಿಚಾರ ಇದೆ. ಮತ್ತು ನಮ್ಮ ಸ್ನೇಹಿತರು ಇನ್ನೊಂದು ಹೇಳಿದ್ರು, ಇವತ್ತು ಎಷ್ಟು ಜನ ಒಂದೇ ಮ್ಯಾಡ್ ಮಿಲಿಯನ್ ಡೇನಲ್ಲಿ ಪಾಲಿಸಿ ಕೊಟ್ರಿ? ಇಲ್ಲಿ ಮ್ಯಾಡ್ ಮಿಲಿಯನ್ ಡೇ ಆಯ್ತಲ್ಲ, ಒಂದು ಡೇ 10 ಲಕ್ಷ ಪಾಲಿಸಿ ಮಾಡಬೇಕು, ಗಿನ್ನೀಸ್ ರೆಕಾರ್ಡ್ ಮಾಡಬೇಕು ಅಂತ LIC ಕರೆ ಕೊಟ್ಟಾಗ ನಿಮ್ಮ ಬ್ರಾಂಚಲ್ಲಿ 670 ಪಾಲಿಸಿ ಆಗಿದೆಯಲ್ಲ. ಈಗ ನೀವು 670 ಇದ್ದೀರಲ್ವಾ? ನಿಜವಾಗ್ಲೂ ಗಿನ್ನೀಸ್ ರೆಕಾರ್ಡ್ ಮೊನ್ನೆ ಎಲ್ಲರಿಗೂ ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದಾರಲ್ವಾ? ನಾವು ಗಿನ್ನೀಸ್ ರೆಕಾರ್ಡ್ ಅಲ್ಲೂ ನಾವು ಪಾಲುದಾರರಾಗಿದ್ದೀವಿ ಅನ್ನೋದು ಹೆಮ್ಮೆ ಎಷ್ಟು ಜನ ಕೇಳ್ಕೊಂಡಿದ್ದೀವಿ ನಿಮ್ಮ ಕಸ್ಟಮರ್ಗೆ? ಏನ್ ಮಾಡಲಿ ಸರ್ಟಿಫಿಕೇಟ್ ನ ಫೇಸ್ಬುಕ್ ಅಲ್ಲಿ ಹಾಕಿ, ಜೊತೆಗೆ ನೀವು ಅದನ್ನ ಹೌದು ಪ್ರಚಾರ ಮಾಡ್ಕೋಬೇಕು. ಆ ಒಂದು ಗಿನ್ನೀಸ್ ರೆಕಾರ್ಡ್ ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ನಿಮ್ಗಿಲ್ವಾ? ಚಪ್ಪಳೆ ತಟ್ಟಿದೆ. ಸಾಧನೆ ಮಾಡಿರೋಕ್ಕೆ ಅವಕಾಶ ಇದೆ ಅಲ್ವಾ? ಇಂಥ ಒಂದು ಸಾಧನೆ ಮಾಡ್ತಾ ಇರೋ ಒಂದು ಸಂಸ್ಥೆ ಸಂಘಟನೆಯಲ್ಲಿ ನೀವೆಲ್ಲ ಸದಸ್ಯರಾಗಿದ್ದೀರಿ. ಇದನ್ನು ಶಕ್ತಿಯಾಗಿ ನೀವು ಬೆಳೆಸಬೇಕಾಗತ್ತೆ. ಮತ್ತೆ ಕೊನೆಯದಾಗಿ ಇಂಥ LIC ಬಗ್ಗೆ ಒಂದು ನಿಮ್ಗೆಲ್ಲ ಗೊತ್ತಿದೆ, ಅಂತ ಸಂಸ್ಥೆ ಕೆಲಸ ಮಾಡ್ತಾ ಇದೀವಿ. ಏನ್ ಆ ಪಾಯಿಂಟ್ ಹೇಳಿ? ನಮ್ಮ ಸಂಸ್ಥೆ ಬಗ್ಗೆ ಒಂದು ಯಾವ ಸಂಸ್ಥೆ ಬಗ್ಗೆನೂ ಇಲ್ಲ, ಅಷ್ಟು ಒಂದು ಒಳ್ಳೆ ಅಭಿಪ್ರಾಯ ಇದೆ. ಆ ಒಂದು ಅಭಿಪ್ರಾಯ ಹೇಳಿ ಕೊನೆಗೆ. ಲಂಚ ಇಲ್ಲದ ಸಂಸ್ಥೆ ಅನ್ನೋದು ನಾನು ಸುಮಾರು ವರ್ಷದಿಂದ ಒಂದು ವಾರಪತ್ರಿಕೆ, ಸುಧಾ ವಾರಪತ್ರಿಕೆ ಓದ್ತಾ ಇದ್ದೆ. ಯಾರೊಬ್ಬ ಪ್ರಶ್ನೆಗಳು ಕೇಳಿದ್ದ, ಯಾರೋ ಇದಕ್ಕೆ ಲಂಚ ಇಲ್ಲದ ಸಂಸ್ಥೆಯ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆ ಅಂತ ಅಂದ್ರೆ ಯಾವುದು ಅಂತಂದ್ರೆ LIC ಅಂತ ಹೇಳಿದ್ರು. ಹೆಮ್ಮೆ ಪಡಿ, ಇಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವು ಯಾರಾದ್ರೂ ನಿಮ್ಮ ಕಸ್ಟಮರ್ಗೆ ಲೋನ್ ಕೊಡ್ಸಕ್ಕೆ, ಮೆಚುರಿಟಿ ಕೊಡ್ಸಕ್ಕೆ ಲಂಚ ಕೊಡ್ತಾ ಇದ್ದೀರಾ? ಇಲ್ಲ, ನಾವೇ ರಿಬೇಟ್ ಕೊಡ್ತಾ ಇದ್ದೀವಿ ಅಲ್ವಾ? ರಿಬೇಟ್ ಕೊಡ್ತಾ ಇದ್ದೀವಿ ಅಂದ್ರೆ ಬೇರೆ ವಿಚಾರ. ಆದ್ರೆ ಇಂಥ ಸಂಸ್ಥೆ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ಹೆಮ್ಮೆಯಿಂದ ಕೆಲಸ ಮಾಡಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡಿ, ಇನ್ನೂ ಜಾಸ್ತಿ ಬಿಸ್ನೆಸ್ ಮಾಡಿ, ಒಳ್ಳೊಳ್ಳೆ ಕಮಿಷನ್ ತಗೊಂಡು ಸಂಘಟನೆಯನ್ನು ಕೈ ಜೋಡಿಸಿ. ನಿಮ್ಮ ಸಂಪಾದನೆಯಲ್ಲಿ ಕೇವಲ 1% ನೀವು ಮೆಂಬರ್ಶಿಪ್ಗೆ ಆದ್ರೂ ಕೊಡಿ ಅಥವಾ ಸಂಘಟನೆ ಚಟುವಟಿಕೆಗಳಿಗಾದ್ರೂ ಕೊಡಿ. 1% ನೀವು 10 ಲಕ್ಷ ಕಮಿಷನ್ ತಗೊಂಡ್ರೆ 10,000 ರೂಪಾಯಿ ಆದ್ರೂ ನೀವು ವರ್ಷಕ್ಕೆ ನೀವು ಮೆಂಬರ್ಶಿಪ್ಪೇ ಕೊಡಬೇಕು ಅಂತಿಲ್ಲ. ಚಟುವಟಿಕೆಯಲ್ಲಿ ಭಾಗವಹಿಸಿ. ಕೆಲವರು ಡೊನೇಷನ್, ಊಟ ಹಾಕ್ತಾರೆ, ಮತ್ತೊಂದು ಅಥವಾ ಹೋಗಿ ಬರ್ತಾರೆ, ಮೀಟಿಂಗ್ಗಳು ಹೋಗಿ ಬರ್ತಾರೆ, ಅಥವಾ ಆಲ್ ಇಂಡಿಯಾ ಝೋನಲ್ ಅಲ್ಲಿ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ. ಇದೆಲ್ಲ 1% ಇಟ್ಟರು ನಿಮ್ಗೆ ಖಂಡಿತ ಆ ಬೆನಿಫಿಟ್ ವಾಪಸ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಕಷ್ಟ ಇದೆ. ನಮ್ಮ ಸಂಘ ಸಂಸ್ಥೆ ಉಳಿಸ್ಕೊಳ್ಬೇಕಾದ್ರೆ ನಾವು ಇಷ್ಟು ಕೂತ್ಕೊಂಡ್ರಾಗಲ್ಲ. ನಾವೆಲ್ಲ ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಿ ಕೂತಿದೀವಿ. ಆರಾಮದಾಯಕ ಕೂತ್ಕೊಂಡ್ರೆ ನಾವು ಖಂಡಿತ ನಾವೆಲ್ಲ ಬಂದು ಬರಲ್ಲ. ಇವತ್ತು ಸಾಕಷ್ಟು ಬದಲಾವಣೆ LIC ಆಗ್ತಾ ಇದೆ. ಆ ಬದಲಾವಣೆ ತಕ್ಕಾಗಿ ನಾವು ಬದಲಾವಣೆ ಆಗಬೇಕು. ಮತ್ತೆ ಆ ಒಂದು ನಮ್ಗೇನು ಹಕ್ಕು ಬಾಧ್ಯತೆಗಳಿದೆ ಅದು ಪಡೆಯೋದಕ್ಕೆ ನಿಜವಾಗ್ಲೂ ನಾವು ನಮ್ಮ ಸಂಘ ಏನು ಹೋರಾಟ ಮಾಡ್ತಾ ಇದೆ, ಯಾವ್ಯಾವ ಸಮಯದಲ್ಲಿ ಕಾರ್ಯಕ್ರಮ ಕೊಡುತ್ತೆ ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಜೋಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಚಟುವಟಿಕೆ ಇನ್ನೂ ಚೆನ್ನಾಗಾಗಲಿ. ಇವತ್ತು ಹೊಸ ತಂಡ ಕೆಲಸ ಒಂದು ಏನು ಇದೆ ಅದರಲ್ಲಿ ನಮ್ಮ ಡೈನಾಮಿಕ್ ಲೀಡರ್ ಸಿದ್ದರಾಜು ಮತ್ತೆ ಪುನರಾಯ್ಕೆ ಆಗಿದ್ದಾರೆ. ಮಾಲೆ ರಂಗಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ. ನಮ್ಮ ಹಲವಾರು ಸ್ನೇಹಿತರುಗಳು ಇಲ್ಲಿ ಮತ್ತೆ ಲೀಡರ್ಶಿಪ್ ಅಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಮತ್ತೆ ಶುಭ ಕೋರುತ್ತಾ ನಿಮ್ಮ ಒಂದು ಚಟುವಟಿಕೆ ಚೆನ್ನಾಗಾಗಿ. ಆದರೆ ನೀವು 5 ವರ್ಷಕ್ಕೊಂದ್ಸಲ ನೀವೇನು ಸರ್ವ ಸದಸ್ಯ ಸಭೆ ಮಾಡ್ತೀರಾ, ದಯಮಾಡಿ ಅದು ಎಲೆಕ್ಷನ್ 5 ವರ್ಷ ಮಾಡ್ಕೊಳ್ತೀರೋ 3 ವರ್ಷ ಮಾಡ್ತೀರೋ ಬೇರೆ. ಲಿಯಾಫಿ ಬೈಲಾ ಪ್ರಕಾರ 3 ವರ್ಷ ಮಾಡಬೇಕು. ಆದರೆ ಪ್ರತಿ ವರ್ಷ ನೀವು ನಿಮ್ಮ ಸಿಂಪಲ್ ಆಗಾದ್ರೂ ವಾರ್ಷಿಕ ಸಭೆ ಮಾಡಿ. ಇವತ್ತು ಸನ್ಮಾನ ಮಾಡ್ತೀರಲ್ಲ ಮಕ್ಕಳಿಗೆ, ಆ ಥರ ಪ್ರತಿ ವರ್ಷ ಮುಗಿಸಿ EC ಸಭೆನೇ ಏನು ಮಾಡ್ತೀರಿ ಅದರಲ್ಲೇ ವಾರ್ಷಿಕ ಸಭೆ ಅಂತ ಮಾಡಿ. ಯಾಕಂದ್ರೆ 5 ವರ್ಷದವರೆಗೂ ನೀವು ಕಾಯಬೇಡಿ. ಅದರಿಂದ ನಿಮ್ಮ ಒಂದು ಚಟುವಟಿಕೆ ಇನ್ನೂ ಚೆನ್ನಾಗಾಗಲಿ, ನಿಮ್ಮ ಒಂದು ಶಕ್ತಿ ಚೆನ್ನಾಗಾಗಲಿ. ವಿಭಾಗಕ್ಕೆ, ವಲಯಕ್ಕೆ ಮತ್ತು ಆಲ್ ಇಂಡಿಯಾ ಲೆವೆಲ್ಗೂ ನೀವೆಲ್ಲ ಲೀಡರ್ಸ್ ಆಗಿ ಕೊಡಿ. ನಿಮ್ಮ ಒಂದು ಮಧುಗಿರಿ ಇಡೀ ನಮ್ಮ ರೂರಲ್ ಬ್ರಾಂಚ್ ಏನಿದೆ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆ ಶಾಖೆ ಅನ್ನೋದು ಮೊದಲಿಂದಲೂ ಇದೆ. ಅದು ಆ ಹೆಸರು ದಯವಿಟ್ಟು ಇನ್ನೂ ಮುಂದುವರಿಯಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ನಾಯಕರು ಮತ್ತು ಮಧುಗಿರಿ ಶಾಖೆಯ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳಿಗೆ ಧನ್ಯವಾದ ಹೇಳುತ್ತಾ ಮಾತು ಮುಗಿಸ್ತೀನಿ.